ಹೃದಯಂಗಮದೊಳಗೆ ಕುಳಿತಿರುವ ಸೇಡಿದ ಜ್ವಾಲೆಯನ್ನು ಆರಿಸಬೇಕಾದರೆ ಯೌವನವೆಂಬ ಸಾಗರದಲ್ಲಿ ತೇಲಾಡುತ್ತಿರುವ ನಾನು ತಿಂದ ಬಿಟ್ಟ ಎಂಜಲು ಆ ಸುಮಿತ್ರ ಪ್ರಶಾಂತನ ಅರ್ಧಂಗಿಣಿಯಾಗಿ ಆ ಮಂಕನ ಮಂಚವೇರುವ ಜಿಂಕೆ ಅವಳಾಗಬೇಕು. ಅಂದಾಗ ನಡೆಯುವುದು ಅಣ್ಣ ತಮ್ಮಂದಿರ ಮಧ್ಯೆ ಕುರುಕ್ಷೇತ್ರ. ಆಗ ನಾನಾಗುವೆ ಚಾಣಾಕ್ಷ ಛತ್ರ. ಪ್ರತಾಪ್, ನನ್ನ ಕಳ್ಳ ವ್ಯವಹಾರಕ್ಕೆಲ್ಲ ವಿರೋಧವಾಗಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿರುವ ನಿನ್ನ ಜೀವನದ ಪುಟ ಪುಟಗಳನ್ನು ದಹಿಸುವುದಾವಾಗ ನಾನಾಗುವೆ. ಪ್ರತಾಪ್, ನಿನ್ನ ಜೀವನವನ್ನು ಚಿತ್ರ ವಿಚಿತ್ರಗೊಳಿಸದಿದ್ದರೆ ನನ್ನ ಹೆಸರು ಲಕ್ಷ್ಮೀಪತ್ರ ಧನರಾಜನೇ ಅಲ್ಲ. ಸಾಕು ಸುಮಿತ್ರ, ಸಾಕು. ನಿನ್ನ ಈ ನವಿಲಿನ ನರ್ತನೆಯನ್ನು ನೋಡಿ ನನ್ನ ತಲೆಗೆ ಚಕ್ರ ಬರುತ್ತಿದೆ. ಅಪಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ ಸುಮಿತ್ರ, ನೀನು ನಿಜವಾಗಿಲೂ ನಾಟ್ಯ ನಾರಿ, ನವಿಲಿನ ನರ್ತಕಿ. ಸಾಕು ಸಾಕು ಈ ನಿಮ್ಮ ವರ್ಣನೆ. ಸುಮಿತ್ರ, ಅಲ್ಲಿ ನೋಡು, ನಾವು ಹೂಡಿದ ಕುಟಿಲೋಪಾಯದ ಅಡಿಪಾಯ ಇತ್ತ ಕಡೆಗೆ ಬರ್ತಿದೆ. ನಾಟಕ ತುಂಬಾ ಚೆನ್ನಾಗಿ ನಡೆಯಬೇಕು. ಆಯ್ತು ನನ್ನ ರಸಿಕ ರಾಜ. ಸುಮಿತ್ರ, ನೀನು? ನಾನೇ. ಯಾಕೆ ಸುಮಿತ್ರ?
ಯಾಕಾತ ಇದೀಯಾ? ಏನಾಯ್ತು? ಮಾವ, ನಾನು ನಿಮ್ಮ ತಮ್ಮನನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಅಣ್ಣ ಒಪ್ತಾ ಇಲ್ಲ. ನಿಮ್ಮ ತಮ್ಮನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಾವ, ನನಗಿಲ್ಲ. ಸುಮಿತ್ರಾ, ನಿನ್ನಣ್ಣನಿಗೂ ನನಗೂ ಬಹುದಿನದ ವೈರತ್ವವಿದೆ. ಆ ವೈರತ್ವದಲ್ಲಿ ನಿನ್ನ ಜೀವನ ಬಲಿಯಾಗುವುದು ಬೇಡ. ಸುಮ್ಮನೆ ನೀನು ಪ್ರಶಾಂತ್ನನ್ನು ಮರೆತು ಬಿಡುವುದೇ ಒಳ್ಳೆಯದು. ಮಾವ, ನಮ್ಮ ಅಣ್ಣ ಕೆಟ್ಟವನಂತ ತಕ್ಷಣ ನನ್ನ ಜೀವನವನ್ನು ಹಾಳು ಮಾಡಬೇಡಿ ಮಾವ. ಕಬ್ಬು ಡೊಂಕಾದರೆ ಅದರ ರಸ ಕೂಡ ಡೊಂಕಾಗಿರೋದಿಲ್ಲ ಮಾವ. ನನ್ನ ಜೀವನವು ನಿಮ್ಮ ಕೈಯಲ್ಲಿದೆ. ನೋಡಿ ಮಾವ, ಈ ನಿಮ್ಮ ಜೀವನವನ್ನು ನಿಮ್ಮ ತಮ್ಮನಿಗೆ ಮೀಸಲಿಟ್ಟಿದ್ದೇನೆ. ಮನಸ್ಸು ಕೊಟ್ಟು ಮೈಯೊಬ್ಬರಿಗೆ ಒಪ್ಪಿಸಲು ಸಾಧ್ಯವಿಲ್ಲ ಮಾವ. ಮಾವ, ನೀವು ಒಪ್ಪಿದ್ದಿದ್ರೂ ಪರವಾಗಿಲ್ಲ, ನಾನು ಕೆರೆನೋ ಬಾವಿನ ನೋಡ್ಕೊಳ್ತೀನಿ ಮಾವ. ನಿಲ್ಲು ಸುಮಿತ್ರಾ, ನಿನ್ನ ಜೀವನದ ಜವಾಬ್ದಾರಿ ನನ್ನದು. ಇನ್ನು ಮುಂದೆ ನೀನು ಆ ವೈರಿ ಧನರಾಜನ ತಂಗಿಯಲ್ಲ, ನನ್ನ ತಮ್ಮನ ಹೆಂಡತಿ, ಅರ್ಥಾರ್ಥ ನನ್ನ ಸೊಸೆ. ಮಾವ, ಈ ನಿಮ್ಮ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಮಾವ. ಆಶೀರ್ವಾದ ಮಾಡಿ. ನನ್ನ ಪಾಲಿನ ಶತ್ರುವಿನಿಗೆ ಕಾಲಿಗೆ ಬಿದ್ದು ಬೇಡ್ಕೊಳ್ಳುವೆ ಚಾಂಡಲ್. ಅಣ್ಣ, ನುಡಿಯಾದಿರು ಲಜ್ಜೆಗೆಟ್ಟವಳೆ. ನಿನ್ನ ಬಾಯಿಂದ ಅಣ್ಣ ಎಂದು ದಾರಿ ಬಿಟ್ಟ ಹೆಣ್ಣನ್ನು ತಂಗಿ ಎಂದು ನನ್ನ ಮನ ಒಪ್ಪಲಾರದು. ಹಿಂದೆ ನನ್ನ ಮನೆ ಬಿಟ್ಟು ತಲಗು ಈ ಬಿಕಾರಿ ಹಿಂದೆ. ಭಿಕಾರಿ ನಾನಲ್ಲ ಧನರಾಜ್, ನೀನು ಸಮಾಜದಲ್ಲಿ ದುಷ್ಟ ಎಂಬ ಪಟ್ಟ ಕಟ್ಟಿಕೊಂಡು ಬಡವರ ಹಣದಲ್ಲಿ ಹರಾಮಿ ತಿಂದು ಹರಾಮಕೋರನಂತೆ ಬೀದಿ ಬೀದಿ ತಿರುಗುವ ನಾಯಿ ನೀನು ಭಿಕಾರಿ. ಏ ಪ್ರತಾಪ್, ಅಧಿಕಾರ ಕೈಯಲ್ಲಿದೆ ಎಂದು ಬಾಯಿಗೆ ಬಂದ ಹಾಗೆ ಬಗಳಿದರೆ ಬೊಕ್ಕಸದಿಂದ ಕಕ್ಕಿಸಬೇಕಾಗುತ್ತದೆ ನಿನ್ನ ಧರ್ಮ ಎಂಬ ದಾಹವನ್ನು. ಧನರಾಜ್, ನೀನೊಬ್ಬ ಹೇಡಿ. ನಿನ್ನನ್ನು ಮೆರೆಸುತ್ತಿದೆ ಕರ್ಮ ಎಂಬ ಗಾಡಿ. ಬರುವುದು ಮಗನೇ ನಿನ್ನ ಕೈಗೆ ಕಬ್ಬಿಣದ ಬೇಡಿ. ಪ್ರತಾಪ್, ಇದು ಕಲಿಯುಗ. ಇಲ್ಲಿ ನಡೆಯಲಾರದು ನಿನ್ನ ಪೊಲೀಸ್ ಪವರ್. ಕಲಿಯುಗ ಕೆಟ್ಟರು, ನಮ್ಮಂತವರು ಇನ್ನೂ ಕೆಟ್ಟಿಲ್ಲ ಧನರಾಜ್. ನಿಮ್ಮಂತ ಸಣ್ಣ ಕೀಟಗಳು ಕರ್ಮದ ಮುಸುಕಿನಲ್ಲಿ ಮುಚ್ಚಿಕೊಂಡಿವೆ. ಈ ಧರ್ಮದ ಬೀಡಿನಲ್ಲಿ ಮಂಜು ಕರಗಿದ ಮೋಡದಂತಾಗಿವೆ ನಿಮ್ಮಂತವರ ಬಾಳು. ಆದ್ದರಿಂದಲೇ ನಮ್ಮಂತವರ ಸಂಖ್ಯೆ ಈ ಏಷ್ಯಾ ಖಂಡದಲ್ಲಿ ತಾಂಡವಾಡುತ್ತಿದ್ದಾರೆ. ಅದಕ್ಕೆ ಒಳ್ಳೆ ಮಾತಿನಲ್ಲಿ ಹೇಳುತ್ತಿರುವೆ, ತಾಂಡವಾಡುತ್ತಿರುವ ಕರ್ಮಕಾಂಡದಲ್ಲಿ ಬಿದ್ದು ಕಳ್ಳು ಕತ್ತರಿಸಿಕೊಳ್ಳಬೇಡ ಎಂದು. ಕಳ್ಳು ಕತ್ತರಿಸಿಕೊಳ್ಳುವ ಮಲ್ಲ ನಾನಲ್ಲ ಧನರಾಜ್. ಮಂಜು ಕರಗಿದ ಮೇಲೆ ಮೋಡ ಕಾಣಲೇಬೇಕು. ಹಾಗೆ ನಿನ್ನ ಒಂದೊಂದು ಅನ್ಯಾಯ ಕ್ರಮಗಳನ್ನು ಸಾಕ್ಷಿ ಸಮೇತ ಒತ್ತು ಒಳಗೆ ಹಾಕಿ ನಿಜವಾದ ನ್ಯಾಯ ಸಾಧಿಸುವುದೇ ಈ ಇನ್ಸ್ಪೆಕ್ಟರ್ ಪ್ರತಾಪನ ಗುರಿ. ಸುಮಿತ್ರಾ, ಇನ್ನು ಮುಂದೆ ನಿನಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲ. ಹಾಗಿದ್ದರೆ ಮಾತ್ರ ನಿನ್ನನ್ನು ನನ್ನ ಮನೆಯ ಸೊಸೆ ಎಂದು ಒಪ್ಪಿಕೊಳ್ಳುವೆ. ಆಗ್ಲಿ ಮಾವ, ನೀವು ಹೇಳಿದಂತೆ ಆಗ್ಲಿ. ಈ ನಿಮ್ಮ ವಾಕ್ಯವೇ ನನಗೆ ವೇದ ವಾಕ್ಯ. ಈ ಪಾಪಿಗೆ ಅಣ್ಣ ಅಂತ ಕರೆಯಕ್ಕೆ ನನಗೆ ನಾಚಿಕೆ ಆಗ್ತಿದೆ ಮಾವ. ಹಾಗಿದ್ದರೆ ಈಗ ನೀನು ನಮ್ಮ ಮನೆಗೆ ನಡೆ. ಆಯ್ತು ಮಾವ. ಮಿಸ್ಟರ್ ಧನರಾಜ್, ಮುಂದಿನ ವಾರವೇ ನನ್ನ ಹಾಗೂ ಪವಿತ್ರಾಳ ಮದುವೆ, ಹಾಗೂ ನನ್ನ ತಮ್ಮ ನಿನ್ನ ತಂಗಿಯ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಬರ್ತೀನಿ. ಗುಡ್ ಬೈ. ಹೋಗು ಪ್ರತಾಪ್, ಹೋಗು. ನಿನಗೇನು ಗೊತ್ತು ಈ ಧನರಾಜನ ಗಮ್ಮತ್ತು? ನಾನು ತಿಂದ ಬಿಟ್ಟ ಎಂಜಲು ಸುಮಿತ್ರಾ, ಇವಳನ್ನು ನಿನ್ನ ಮನೆಯ ಸೊಸೆಯನ್ನಾಗಿ ಮಾಡಿ ಇವಳಿಂದಲೇ ನಿನ್ನ ಮನೆಯ ಜ್ಯೋತಿಯನ್ನು ಆರಿಸಿ ನಿನ್ನ ಸರ್ವ ಸಿರಿಯನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ
ನನ್ನ ಹೆಸರು ಲಕ್ಷ್ಮೀಪುತ್ರ ಧನರಾಜನೇ ಅಲ್ಲ. ಯಾಕೆ ಧನರಾಜ್ ಒಂದು ಆನಂದದ ಆಗಸವನ್ನೇ ಹೇಳಿದಂತಿದೆ? ಬಾ ಚಕ್ರ ಬಾ. ನಮ್ಮ ವೈರಿಯನ್ನು ಸಂಧಾನದಿಂದಲೇ ಮಾಡಿದೆ ಸಂಹಾರ. ಅಂದರೆ ಸುಮಿತ್ರ ಈಗ ಪ್ರತಾಪನ ಮನೆ ಸೊಸೆ, ಅಂದರೆ ಪ್ರಶಾಂತನ ಅರ್ಧಾಂಗಿಣಿ. ಅವಳಿಂದಲೇ ಹಚ್ಚೋಣ ಅವನ ಮನೆಗೆ ಕೆಚ್ಚು. ಧನರಾಜ್, ಅದಕ್ಕಿಂತ ಮುಂಚೆ ನನ್ನದೊಂದು ಕೆಲಸವಾಗಬೇಕು. ಅದು ಏನು ಅಂತ ಹೇಳು ಚಕ್ರ. ನನಗೆ ದಕ್ಕಬೇಕಿದ್ದ ಹಕ್ಕಿ ಪವಿತ್ರ ಪ್ರತಾಪನ ಸೊತ್ತಾಗಬಾರದು. ಅಂದರೆ ಅವನು ಅವಳನ್ನ ತಿರಸ್ಕರಿಸಬೇಕು. ಹಾಗೆ ನಾವು ಈ ಕೆಲಸ ಮದುವೆಗಿಂತ ಮುಂಚೆನೆ ಮಾಡಬೇಕು. ಅದು ಹೇಗೆ ಸಾಧ್ಯ ಚಕ್ರ? ಪ್ರತಾಪ್ ಈಗಾಗಲೇ ಪವಿತ್ರಳನ್ನು ಮನಮೆಚ್ಚಿ ಮದುವೆ ಆಗಲು ಹೊರಟಿದ್ದಾನೆ. ಈಗ ಅವಳನ್ನು ಹೇಗೆ ತಿರಸ್ಕರಿಸುತ್ತಾನೆ? ಆಸಿಡ್ ಉಗ್ಗಿ ಅವಳ ಕಣ್ಣು ಕಳೆದರೆ? ವೆರಿ ಗುಡ್ ಐಡಿಯಾ. ಆದರೆ ಆಸಿಡ್ ಬೇಡ. ಯಾಕೆಂದರೆ ಆಸಿಡ್ಗೆ ಅವಳ ಮುಖದ ಸೌಂದರ್ಯ ಅಡಗಿಸಿಬಿಡುತ್ತದೆ. ಮತ್ತೇನು ಮಾಡುವುದು ಧನರಾಜ್? ನನ್ನ ಹತ್ತಿರ ಒಂದು ಔಷಧವಿದೆ. ಇದು ಅಮೆರಿಕದಿಂದ ತಂದ ವಿಷಪೂರಿತ ಅಮೋನಿಯಾ ಪೌಡರ್. ತುಂಬಾ ಸ್ಟ್ರಾಂಗ್. ಕೆಲವೇ ಸೆಕೆಂಡ್ಗಳಲ್ಲಿ ಕಣ್ಣುಗಳೇ ಕಳೆದು ಬಿಡುತ್ತವೆ. ತೆಗೆದುಕೋ. ನೀನು ಮರೆಯಲ್ಲಿ ನಿಂತು ಅವಳ ಕಣ್ಣಿಗೆ ಎರಚಿ ಬಿಡು. ಆಗ ಅವಳ ಕಣ್ಣುಗಳು ಮಾಯವಾಗಿ ಬಿಡುತ್ತದೆ. ಹಾಗೆ ನೀನು ಆಶಿಸಿರುವ ಅವಳ ಮುಖದ ಸೌಂದರ್ಯ ಸುಡುವುದಿಲ್ಲ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು. ತುಂಬಾ ಉಪಕಾರವಾಯಿತು. ಇದರಲ್ಲಿ ಉಪಕಾರದ ಮಾತೇಕೆ ಚಕ್ರ? ಬಾ, ಇದೇ ಖುಷಿಯಲ್ಲಿ ಹಾಕೋಣ ಗರಂ ಡ್ರಿಂಕ್ಸ್. ಬಾ ಹಾಗಾದರೆ ನಡಿ.